ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಹಿಂದೂ ಧಾರ್ಮಿಕ ಮಸೂದೆಗಳಿಗೆ ತಿದ್ದುಪಡಿ ತಂದಿರೋ ಕಾಂಗ್ರೆಸ್ ಸರ್ಕಾರ ಹಿಂದೂ ದೇವಾಲಯಗಳ ದುಡ್ಡನ್ನ ಬೇರೆ ಧರ್ಮಗಳಿಗೆ ನೀಡೋಕೆ ಮುಂದಾಗಿದೆಯಾ? ಹೀಗೆ ಬಿಜೆಪಿ ಮಾಡ್ತಿರೋ ಆರೋಪದಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಡೌಟೇ ಬೇಡ. ಬಿಜೆಪಿಯ ಈ ಆರೋಪದಲ್ಲಿ ಎಳ್ಳಷ್ಟು ಸತ್ಯಾಂಶ ಇಲ್ಲ. ತಿದ್ದುಪಡಿಯಲ್ಲಿರೋ ಫ್ಯಾಕ್ಟ್ಸ್ ಮತ್ತು ಕ್ಲಾಸ್ಗಳು ಏನು ಹೇಳ್ತಿವೆ ಅನ್ನೋದನ್ನ ನೋಡಿದಾಗ ಬಿಜೆಪಿಯ ಆರೋಪ ಎಷ್ಟು ಸುಳ್ಳಿನದ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ತಿದ್ದುಪಡಿ ಏನು ಹೇಳುತ್ತೆ? ಈ ಮಸೂದೆಯಲ್ಲಿ ಬಿಜೆಪಿಗೆ ನಿಜಕ್ಕೂ ಇರುಸುಮುರುಸಾಗಿರುವಂತಹ ಸಂಗತಿ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಹಿಂದೂ ದೇವಾಲಯಗಳ ನಿರ್ವಹಣೆಗೆ ಅಂತ 1997ರಲ್ಲೇ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮವನ್ನ ರೂಪಿಸಿ 2001ರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಈ ಕಾಯ್ದೆಯ ಕೆಲವು ನಿಯಮಗಳಿಗೆ ತಿದ್ದುಪಡಿಯನ್ನ ತಂದಿದೆ. ಆ ತಿದ್ದುಪಡಿಗಳನ್ನೇ ನೆಪವಾಗಿಟ್ಕೊಂಡು ಇವತ್ತು ಬಿಜೆಪಿ ಇಷ್ಟೆಲ್ಲ ರಾದ್ಧಾಂತ ಮಾಡ್ತಿದೆ. ಅಸಲಿಗೆ ಆ ತಿದ್ದುಪಡಿಗಳಲ್ಲಿ ಗದ್ದಲ ಎಬ್ಬಿಸುವಂಥದ್ದಾಗ್ಲಿ ವಿವಾದ ಹುಟ್ಟು ಹಾಕುವಂಥದ್ದಾಗ್ಲಿ ಏನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಈ ಮಸೂದೆಯಲ್ಲಿ ಒಟ್ಟು 5 ತಿದ್ದುಪಡಿಗಳನ್ನ ತಂದಿದೆ. ಮೊದಲನೆಯದ್ದು, ದೇವಸ್ಥಾನಗಳ ಅಭಿವೃದ್ಧಿಗೆ ರೂಪಿಸಲಾದ ಸಾಮಾನ್ಯ ಸಂಗ್ರಹಣಾ ನಿಧಿಗಾಗಿ ಸಂಗ್ರಹಿಸ್ತಾ ಇದ್ದಂತಹ ತೆರಿಗೆ ಮಾನದಂಡದ ಸ್ಲಾಟ್ನಲ್ಲಿ ಬದಲಾವಣೆ ತರಲಾಗಿದೆ. ಎರಡನೆಯದ್ದು, ಸಾಮಾನ್ಯ ಸಂಗ್ರಹಣಾ ನಿಧಿಯ ಹಣದಲ್ಲಿ ಅಗತ್ಯ ಬಿದ್ದರೆ ಸಿ ಕೆಟಗರಿ ದೇವಾಲಯಗಳಿಗೆ ಧನ ಸಹಾಯ ನೀಡೋದು. ಮೂರನೆಯದ್ದು, ಹಿಂದೂ ದೇವಾಲಯದ ವಾಸ್ತುಶಿಲ್ಪ ಸಮಿತಿಯಲ್ಲಿ ಕನಿಷ್ಠ ಒಬ್ಬರಾದರೂ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಪರಿಣಿತರು ಇರಬೇಕು ಅನ್ನೋದು. ನಾಲ್ಕನೆಯದ್ದು, ಆಡಳಿತ ಸಮಿತಿಯ ಅಧ್ಯಕ್ಷರನ್ನ ನೇಮಕ ಮಾಡೋ ಅಧಿಕಾರ ರಾಜ್ಯ ಧಾರ್ಮಿಕ ಪರಿಷತ್ಗೆ ಇರಬೇಕು ಅನ್ನೋದು. ಕೊನೆಯದಾಗಿ, ದೇವಾಲಯಗಳ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಸಮಿತಿ ಮತ್ತು ಜಿಲ್ಲಾ ಮಟ್ಟದ ಸಮಿತಿಗಳನ್ನು ಸ್ಥಾಪಿಸಬೇಕು ಅನ್ನೋದು. ಇವುಗಳ ಪೈಕಿ ಕೊನೆಯ 3 ತಿದ್ದುಪಡಿಗಳು ಮೇಲ್ನೋಟಕ್ಕೆ ಎಂಥವರಿಗೂ ಅರ್ಥವಾಗಿ ಬಿಡ್ತವೆ. ಹೇಗೆ ಹುಡುಕಿದ್ರು ಅವುಗಳಲ್ಲಿ ಬಿಜೆಪಿ ಆರೋಪಿಸ್ತಿರೋ ಹಾಗೆ ಹಿಂದೂ ವಿರೋಧಿ ನಡೆಯನ್ನ ಹುಡುಕೋಕೆ ಸಾಧ್ಯವಿಲ್ಲ. ಇನ್ನು ಮೊದಲನೇ ಮತ್ತು ಎರಡನೇ ತಿದ್ದುಪಡಿಗಳಲ್ಲೂ ಅಂತಹ ಗೊಂದಲಕ್ಕೆ ಆಸ್ಪದ ಇಲ್ಲವಾದರೂ ಜನಸಾಮಾನ್ಯರಿಗೆ ಅವುಗಳ ಬಗ್ಗೆ ಮಾಹಿತಿ ಇಲ್ಲದಿರುವುದನ್ನೇ ಬಿಜೆಪಿ ಬಂಡವಾಳ ಮಾಡಿಕೊಂಡು ಆಟವಾಡ್ತಿದೆ. ಹಾಗಾದ್ರೆ ಸಾಮಾನ್ಯ ಸಂಗ್ರಹಣಾ ನಿಧಿ ಅಂದ್ರೇನು? ಅದಕ್ಕಿದ್ದ ತೆರಿಗೆ ಸಂಗ್ರಹದ ಮಾನದಂಡಗಳೇನು? ಸಿ ಕೆಟಗರಿಯ ಧಾರ್ಮಿಕ ಸಂಸ್ಥೆಗಳಲ್ಲಿ ಯಾವೆಲ್ಲ ಧಾರ್ಮಿಕ ಸಂಸ್ಥೆಗಳು ಬರ್ತವೆ ಅಂತ ನೋಡೋದಾದ್ರೆ 1997ರ ಕಾಯ್ದೆ ಮತ್ತು 2001ರ ತಿದ್ದುಪಡಿಗಳ ಪ್ರಕಾರ ಹಿಂದೂ ದೇವಾಲಯಗಳ ನಿರ್ವಹಣೆಗಾಗಿ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನ ಸ್ಥಾಪಿಸಲಾಗಿದೆ. ಈ ನಿಧಿಗೆ ಪ್ರಮುಖವಾಗಿ 3 ವಿಧಾನಗಳಿಂದ ಹಣವನ್ನ ಕ್ರೋಢೀಕರಣ ಮಾಡಲಾಗ್ತಿದೆ. ಇಲ್ಲಿಯವರೆಗೂ ಯಾವ ದೇವಸ್ಥಾನದ ನಿವ್ವಳ ಆದಾಯ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿರುತ್ತೋ ಅಂತಹ ದೇವಸ್ಥಾನದ ವಾರ್ಷಿಕ ಆದಾಯದಿಂದ 10% ತೆರಿಗೆ ಮತ್ತು ಯಾವ ದೇವಸ್ಥಾನದ ಆದಾಯ 5 ಲಕ್ಷಕ್ಕಿಂತ ಹೆಚ್ಚು ಅಥವಾ 10 ಲಕ್ಷಕ್ಕಿಂತ ಕಡಿಮೆ ಇದೆಯೋ ಆ ದೇವಸ್ಥಾನದ ವಾರ್ಷಿಕ ಆದಾಯದಿಂದ 5% ತೆರಿಗೆ ಹಾಗೂ ಸರ್ಕಾರದ ಮುಜರಾಯಿ ಇಲಾಖೆಯಿಂದ ನೀಡಲ್ಪಡುವ ದೇಣಿಗೆ, ಈ 3 ರೂಪದ ಹಣವನ್ನ ಸಂಗ್ರಹಿಸಿ ಆ ನಿಧಿಯನ್ನ ಸ್ಥಾಪಿಸಲಾಗಿತ್ತು. ಇದು ಹೊಸದೇನಲ್ಲ. 1997ರ ಕಾಯ್ದೆಯಲ್ಲೇ ಇದನ್ನ ರೂಪಿಸಲಾಗಿತ್ತು ಮತ್ತು ಆಗಿನಿಂದ ಎಲ್ಲಾ ದೇವಾಲಯಗಳಿಂದ ತೆರಿಗೆ ಸಂಗ್ರಹಿಸಿ ಸಾಮಾನ್ಯ ಸಂಗ್ರಹಣಾ ನಿಧಿಯ ಮೂಲಕ ದೇವಸ್ಥಾನಗಳನ್ನ ನಿರ್ವಹಣೆ ಮಾಡಲಾಗ್ತಿದೆ. ಹೀಗೆ ತೆರಿಗೆ ಸಂಗ್ರಹಿಸ್ತಿರೋದು ಹೊಸದೇನೂ ಅಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ತಂದಿರೋ ತಿದ್ದುಪಡಿಯಲ್ಲಿ ಈ ತೆರಿಗೆಯ ಸ್ಲಾಟ್ಗಳನ್ನ ಬದಲಾವಣೆ ಮಾಡಲಾಗಿದೆ ಅಷ್ಟೇ. ಅದು ಹಿಂದೂ ದೇವಸ್ಥಾನಗಳ ಅನುಕೂಲಕ್ಕಾಗಿ. ಹೊಸ ನಿಯಮದ ಪ್ರಕಾರ ಯಾವ ದೇವಸ್ಥಾನದ ವಾರ್ಷಿಕ ಆದಾಯ 1 ಕೋಟಿಗೂ ಮೀರುವುದೋ ಅಂತಹ ದೇವಸ್ಥಾನದಿಂದ 10% ತೆರಿಗೆಯನ್ನ ಹಾಗೂ ಯಾವ ದೇವಸ್ಥಾನದ ಆದಾಯ 10 ಲಕ್ಷಕ್ಕಿಂತ ಹೆಚ್ಚು ಮತ್ತು 1 ಕೋಟಿಗಿಂತ ಕಡಿಮೆ ಇರುವುದೋ ಅಂತಹ ದೇವಸ್ಥಾನದಿಂದ 5% ತೆರಿಗೆ ಮಾತ್ರ ಸಂಗ್ರಹ ಮಾಡಬೇಕು. ಇನ್ನುಳಿದಂತೆ ಮುಜರಾಯಿ ಇಲಾಖೆಯ ಅನುದಾನ ಯಥಾ ಪ್ರಕಾರ ಮುಂದುವರಿಯಲಿದೆ ಅನ್ನೋದು ಹೊಸ ನಿಯಮಗಳು. ಬಿಜೆಪಿ ಆರೋಪಿಸ್ತಿರುವಂತೆ ಇದರಲ್ಲಿ ಹಿಂದೂ ವಿರೋಧ ಏನಿದೆ? ಹಾಗೆ ನೋಡಿದ್ರೆ ಇವು ಹಿಂದೂ ದೇವಾಲಯಗಳ ಪರವಾದ ತಿದ್ದುಪಡಿಗಳು. ಹೇಗೆ ಅಂತೀರಾ? ಉದಾಹರಣೆಗೆ, ಈ ಮೊದಲಿನ ನಿಯಮಗಳ ಪ್ರಕಾರ 15 ಲಕ್ಷ ವಾರ್ಷಿಕ ಆದಾಯವಿದ್ದ ದೇವಾಲಯ 10% ತೆರಿಗೆಯನ್ನ ಪಾವತಿಸಬೇಕಿತ್ತು. ಆದರೆ ಹೊಸ ನಿಯಮದ ಪ್ರಕಾರ 1 ಕೋಟಿಗಿಂತ ಕಡಿಮೆ ಆದಾಯವಿರುವ ಆ ದೇವಸ್ಥಾನ 5% ತೆರಿಗೆಯನ್ನ ಪಾವತಿಸಿದ್ರೆ ಸಾಕು, ಆ ದೇವಾಲಯದ ಅಭಿವೃದ್ಧಿಗೆ ಉಳಿಯುತ್ತೆ ತಾನೆ. ಇದು ಹೇಗೆ ಹಿಂದೂ ವಿರೋಧಿ ಆಗುತ್ತೆ? ಇನ್ನು ಈ ಹಣವನ್ನ ಅಂದ್ರೆ ಸಾಮಾನ್ಯ ಸಂಗ್ರಹಣಾ ನಿಧಿಯ ಹಣವನ್ನ ಬೇರೆ ಧರ್ಮಗಳಿಗೆ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಯತ್ನಿಸ್ತಾ ಇದೆ ಅನ್ನೋದು ಬಿಜೆಪಿ ಆರೋಪ.
ಇಡೀ ಮಸೂದೆಯಲ್ಲಿ ಅಂತಹ ಯಾವ ನಿಬಂಧನೆ ಅಥವಾ ಅವಕಾಶವನ್ನು ಸರ್ಕಾರ ಸೇರ್ಪಡೆ ಮಾಡಿಲ್ಲ. ಇದು ಬಿಜೆಪಿ ಹುಯಿಲೆಬ್ಸ್ತಾ ಇರುವಂತಹ ಕಟ್ಟುಕತೆ ಅಷ್ಟೇ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದ್ರೆ ಹಿಂದೂ ದೇವಾಲಯಗಳಿಂದ ಒಂದು ಬಿಡಿಗಾಸ್ ಕೂಡ ಆಚೆ ಹೋಗದಂತೆ ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನ ರೂಪಿಸಿದೆ. ಈ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನ ಯಾವ್ಯಾವ ಕೆಲಸಕ್ಕೆ ಬಳಸ್ಕೊಳ್ಬೇಕು ಅಂತ ಸ್ಪಷ್ಟವಾಗಿ ನಿಯಮಗಳಿವೆ. ಅವು ಹೀಗೆ ಹೇಳ್ತವೆ: ಹಿಂದೂ ಧರ್ಮ, ತತ್ವಶಾಸ್ತ್ರ ಅಥವಾ ಶಾಸ್ತ್ರಗಳ ಅಧ್ಯಯನಕ್ಕೆ, ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ಕೆ, ಹಿಂದೂ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಗೆ, ಹಿಂದೂ ಅನಾಥ ಮಕ್ಕಳ ಅನಾಥಾಲಯ ಸ್ಥಾಪನೆಗೆ, ಯಾತ್ರಿಕರ ಅನುಕೂಲಕ್ಕಾಗಿ, ಹಿಂದೂ ಸಂಘಟನೆಯ ಗೋಶಾಲೆ ಮೊದಲಾದವುಗಳಿಗೆ ಮಾತ್ರ ಬಳಸಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದ್ಯಾವುದೂ ಹೊಸ ನಿಯಮಗಳಲ್ಲ. 1997ರಿಂದಲೂ ಇವು ಜಾರಿಯಲ್ಲಿವೆ. ಈ ಯಾವುದೇ ನಿಯಮಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕಿಂಚಿತ್ ಬದಲಾವಣೆಯನ್ನು ಮಾಡಿಲ್ಲ. ಹೀಗಿರುವಾಗ ಹಿಂದೂ ಧರ್ಮದ ದೇವಾಲಯಗಳು ಮತ್ತು ಹಿಂದೂ ಧರ್ಮದ ತತ್ವಗಳಿಗಲ್ಲದೆ ಅನ್ಯ ಧರ್ಮಗಳಿಗೆ ಹಣ ನೀಡೋಕೆ ಇಲ್ಲಿ ಯಾವ ಅವಕಾಶವೂ ಇಲ್ಲ. ಅಲ್ಲಿಗೆ ಬಿಜೆಪಿ ಆರೋಪಿಸ್ತಿರೋದು ಸುಳ್ಳು ಅನ್ನೋದು ಇಲ್ಲಿ ಸಾಬೀತಾಗುತ್ತೆ. ಇದನ್ನ ಇನ್ನೂ ದೃಢವಾಗಿ ಹೇಳಬೇಕಂದ್ರೆ ಈ ಕಾಯ್ದೆಯಲ್ಲಿ ಒಂದು ನಿಬಂಧನೆ ಇದೆ. ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯನಾಗೋಕೆ ಏನೇನು ಅರ್ಹತೆಗಳಿರಬೇಕು ಅಂತ ಉಲ್ಲೇಖಿಸಲಾಗಿದೆ. ಅಲ್ಲಿರುವ ಒಂದು ಅಂಶ ಹೀಗೆ ಹೇಳುತ್ತೆ: ವ್ಯಕ್ತಿಯು ಹಿಂದೂ ಧರ್ಮದವನಲ್ಲದಿದ್ದರೆ ಅಥವಾ ಹಿಂದೂ ಆಗಿದ್ದು ತರುವಾಯದಲ್ಲಿ ಬೇರೆ ಧರ್ಮಕ್ಕೆ ಮತಾಂತರವಾಗಿದ್ದರೆ ಅಂತವನು ಸಮಿತಿಗೆ ಸದಸ್ಯನಾಗಲು ಅರ್ಹನಲ್ಲ ಎನ್ನುತ್ತದೆ ಆ ನಿಬಂಧನೆ. ಸದಸ್ಯನಾಗುವುದಕ್ಕೆ ಬೇರೆ ಧರ್ಮದವರಿಗೆ ಇಷ್ಟು ಕಟ್ಟುನಿಟ್ಟಾಗಿ ನಿರ್ಬಂಧಿಸಿರುವಾಗ ಅನುದಾನವನ್ನ ಬೇರೆ ಧರ್ಮಗಳಿಗೆ ಬಳಸಲಾಗುತ್ತೆ ಅನ್ನೋ ಬಿಜೆಪಿ ವಾದದಲ್ಲಿ ಏನಾದರೂ ಅರ್ಥ ಉಂಟೆ? ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನ ಸಿ ಕ್ಯಾಟಗರಿ ಧಾರ್ಮಿಕ ಸಂಸ್ಥೆಗಳ ಸಹಾಯಧನಕ್ಕೆ ಬಳಸಬಹುದು ಅನ್ನೋ ನಿಯಮ ಕೊಂಚ ಗೊಂದಲ ಉಂಟು ಮಾಡಬಹುದು. ಈ ಸಿ ಕ್ಯಾಟಗರಿಯಲ್ಲಿ ಬೇರೆ ಧರ್ಮದ ಧಾರ್ಮಿಕ ಸಂಸ್ಥೆಗಳು ಬರ್ತಾವ? ಬಿಜೆಪಿ ವಿರೋಧಿಸ್ತಿರೋದು ಅದನ್ನೇನಾ ಅನ್ನೋ ಅನುಮಾನ ಕೂಡ ಕೆಲವರಿಗೆ ಕಾಡಬಹುದು. ಆದ್ರೆ ಖಂಡಿತ ಇಲ್ಲ. ಸಿ ಕ್ಯಾಟಗರಿಯಲ್ಲಾಗ್ಲಿ ಅಥವಾ ಎಬಿ ಕ್ಯಾಟಗರಿಯಲ್ಲಾಗ್ಲಿ ಬೇರೆ ಧರ್ಮದ ಧಾರ್ಮಿಕ ಸಂಸ್ಥೆಗಳು ಬರೋದಿಲ್ಲ. ಆಡಳಿತ ನಿರ್ವಹಣೆಯ ಅನುಕೂಲಕ್ಕಾಗಿ ದೇವಸ್ಥಾನಗಳ ಆದಾಯವನ್ನ ಆಧರಿಸಿ ಹೀಗೆ ಕ್ಯಾಟಗರಿಯನ್ನ ಮಾಡಲಾಗಿದೆ ಅಷ್ಟೇ. ಕರ್ನಾಟಕದ ಮುಜರಾಯಿ ಇಲಾಖೆಯಡಿ 35,000 ದೇವಸ್ಥಾನಗಳು ಒಳಪಡ್ತವೆ. ಇವುಗಳ ಪೈಕಿ ವಾರ್ಷಿಕ ಆದಾಯ 25 ಲಕ್ಷಕ್ಕಿಂತಲೂ ಹೆಚ್ಚಿರೋ 205 ದೇವಸ್ಥಾನಗಳು ಎ ಕ್ಯಾಟಗರಿ ಅಂತಲೂ, 5 ಲಕ್ಷಕ್ಕಿಂತ ಹೆಚ್ಚು ಅಥವಾ 25 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರೋ 193 ದೇವಸ್ಥಾನಗಳನ್ನ ಬಿ ಕ್ಯಾಟಗರಿ ಅಂತಲೂ, 5 ಲಕ್ಷಕ್ಕಿಂತ ಕಡಿಮೆ ಆದಾಯವಿರೋ ಸುಮಾರು 34,000 ದೇವಸ್ಥಾನಗಳನ್ನ ಸಿ ಕ್ಯಾಟಗರಿ ಅಂತಲೂ ವಿಭಾಗ ಮಾಡಲಾಗಿದೆ. ಹೀಗೆ ಕಡಿಮೆ ಆದಾಯವಿರೋ ಹಿಂದೂ ದೇವಾಲಯಗಳಿಗೆ ಅಗತ್ಯ ಬಿದ್ದರೆ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಧನ ಸಹಾಯ ಮಾಡಬೇಕು ಅಂತ ತಿದ್ದುಪಡಿ ಮಾಡಲಾಗಿದೆಯೇ ಹೊರತು ಬೇರೆ ಧರ್ಮದ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಮಸೂದೆಯಲ್ಲಿ ಎಲ್ಲೂ ಇಲ್ಲ. ಬಿಜೆಪಿಗೂ ಕೂಡ ಇದು ಗೊತ್ತಿದೆ. ಆದಾಗ್ಯೂ ಅದು ಬೇಕಂತಲೇ ಜನರನ್ನ ಕೋಮು ಆಧಾರದಲ್ಲಿ ಯಾಮಾರಿಸೋಕೆ ಇಂಥ ಗದ್ದಲವನ್ನ ಎಬ್ಬಿಸ್ತಾ ಇದೆ ಅಷ್ಟೇ. ಹಾಗೊಮ್ಮೆ ಬಿಜೆಪಿಗೆ ನಿಜಕ್ಕೂ ಈ ಮಸೂದೆಯಲ್ಲಿ ಇರುಸುಮುರುಸು ಆಗುವಂತಹ ಅಂಶ ಏನಾದರೂ ಇದ್ರೆ ಅದು ಒಂದು ಸಂಗತಿ ಮಾತ್ರ. ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ರಚನೆಯ ಸಂದರ್ಭದಲ್ಲಿ ಕನಿಷ್ಠ ಒಬ್ಬರಾದರೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯನ್ನ ಸಮಿತಿಯಲ್ಲಿ ನೇಮಕ ಮಾಡಿಕೊಳ್ಬೇಕು ಎಂಬ ನಿಯಮವನ್ನ ಸರ್ಕಾರ ರೂಪಿಸಿದೆ. ದಲಿತರನ್ನ ಮೊದಲಿನಿಂದಲೂ ಅವಕಾಶಗಳಿಂದ ದೂರವಿಡುತ್ತಲೇ ಬಂದಿರುವಂತಹ ಮನುವಾದದ ಪ್ರತಿಪಾದನೆ ಮಾಡುವ ಬಿಜೆಪಿ ದಲಿತರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಮಸೂದೆಯನ್ನ ವಿರೋಧಿಸ್ತಿರಬಹುದೇ? ದಲಿತರ ಕಾರಣಕ್ಕೆ ವಿರೋಧಿಸಿದ್ರೆ ದಲಿತ ಮತದಾರರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅಂತ ಬಿಜೆಪಿ ಹೀಗೆಲ್ಲ ಸುಳ್ಳೆ ಹಿಂದೂ ವಿರೋಧಿ ಅಂತಹ ಕಟ್ಟುಕತೆಯನ್ನ ಕಟ್ತಾ ಇದೆಯಾ? ಇದ್ರೂ ಇರಬಹುದು. ಆದ್ರೆ ಒಂದಂತೂ ಸತ್ಯ, ಬಿಜೆಪಿ ಬೊಬ್ಬಿಡ್ತಿರುವಂತೆ ಇಡೀ ಮಸೂದೆಯಲ್ಲಿ ಎಲ್ಲೂ ಸಹ ಹಿಂದೂ ದೇವಾಲಯಗಳ ಹಣವನ್ನ ಬೇರೆ ಧರ್ಮಗಳಿಗೆ ಬಳಸೋ ಅಂಶ ಇಲ್ಲ. ಹಿಂದೂ ಧರ್ಮ ವಿರೋಧಿ ಅನ್ನುವಂತಹ ಸಂಗತಿಯೂ ಇಲ್ಲ. ಹಿಂದೂ ಮುಸ್ಲಿಂ ಹೆಸರಲ್ಲಿ ಜನರನ್ನ ಎತ್ತಿಕಟ್ಟೋ ಎಲೆಕ್ಷನ್ ಆಟವಷ್ಟೇ ಇದು. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.